ಬಾ 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 ಮೈಸೂರು ಅರಮನೆ ಇದೇನಿಲ್ಲ ಲಸ್ಮಕ್ಕ. ಯೋಡ್ ದೊಡ್ಡದಾಗೈತಿ ತಾಯಿ. ಅಬ್ಬಬ್ಬಾ ನೋಡಕ್ಕೆ ಆಡ್ಕೊಂಡು ಸಾಲಲ್ವಲ್ಲೇ ಲಸ್ಮಕ್ಕ. ನೀನ್ ಎಂದು ಬಂದಿರಲಿಲ್ಲ ಕಣಿ ಅರಮನೆ ನೋಡಕ್ಕೆ. ಬೋಲ್ ಚೆನ್ನಾಗೈತ್ ಕಣಿ. ಇನ್ನ ಇವಾಗಲ್ಲ, ಅದೇ ದಸರಾ ಟೈಮ್ನಾಗೆ ನೋಡ್ಬೇಕು. ಅವಾಗಿದ್ದಿದ್ದನು ಎಲ್ಲ ಬಣ್ಣ ಗಿಣ್ಣ ಪೇಂಟು ಎಲ್ಲ ಮಾಡಿರ್ತಾರೆ. ರಾತ್ರಿ ಹೊತ್ನಾಗಂತೂ ಲೈಟಿಂಗ್ಸ್ ಹಾಕ್ತಾರೆ. ಯಾವಾಗ ನೋಡ್ಬೇಕು ಹಂಗೇನೆ ಮಿಂಚ್ತೈತಿ. ದಸರಾ ಟೈಮ್ನಾಗೆ ಒಂದ್ಸಲ ಬಾ, ಅವಾಗ ಇದ್ದಿದ್ದು ಸಖತ್ ಕಾಣುತ್ತೆ. ಅಲ್ಲ ನೀವೆಲ್ಲಾರು ಬಂದ್ರೆ ಬರ್ಬೋದಮ್ಮ. ಬರ್ತೀರ ನೀವು ದಸರಾಕ್ ಬಂದು ನೋಡ್ಕೊಂಡು ಹೋಗೋಣ. ಇಲ್ಲಮ್ಮ ನಾವು ಬರಕ್ಕಾಗಲ್ಲ. ಅವಾಗ ಬಂದ್ರು ಸರಿಯಾಗಿ ನೋಡಕ್ಕಾಗಲ್ಲ. ಜನ ಅಂದ್ರೆ ಜನ. ಇನ್ನ ಟಿವಿ ನೋಡಿದ್ರೆ ಇನ್ನ ಚೆನ್ನಾಗೇ ಕಾಣ್ಬೋದು. ಟಿವಿಯಿಂದ ಜೂಮ್ ಮಾಡಿ ಚೆನ್ನಾಗಿ ತೋರಿಸ್ತಾರೆ ಹತ್ರದಿಂದಾನ. ಏನ ನಾನು ದಸರಾ ಟೈಮ್ನಾಗ ಬಂದ್ರೆ ನೋಡಕ್ಕೆ ಆಗಲ್ಲ. ಜನ ಅಂದ್ರೆ ಜನ. ಹೌದು ಲಕ್ಷ್ಮೀ ಅಕ್ಕ, ನಮ್ದಕ್ಕೆ ಕೂಡ ಹೆದ್ದು ನೋಡೇ ಇರ್ಲಿಲ್ಲ ಮೈಸೂರು ಪ್ಯಾಲೇಸ್. ನಡೀರಿ ಬೇಗ ಹೊರಗಡೆ ಹೋಗಿ ಎಲ್ಲ ನೋಡ್ಕೊಂಡು ಆಮೇಲೆ KRS ಡ್ಯಾಮ್ಗೆ ಹೋಗೋಣ. ಬೇಗ ಬೇಗ ನೋಡ್ಕೊಂಡು ಹೋಗ್ಬೇಕು. ಅಲ್ಲೇ ಸುಮ್ಮನೆ ನಿಂತ್ಕೊಂಡು ಮಾತಾಡ್ಬೇಡಿ. ನಡೀರಿ ಬೇಗ ಬೇಗ ಹೊರಗಡೆ. ಈ ಲಸ್ಮಕ್ಕ ನನಗೆ ಹೊಟ್ಟೆ ಕಣಿ. ಯಾತನ ತಿಂಬಂಗಾಗೈತಿ. ಬಾರಿ ಯಾತನ ತಿಂದ್ ಬರೋಣ. ಅಯ್ಯೋ ಕಿವುಡ್ ಮುತ್ಕಿ, ಈಗಿನ ತಿನ್ಬಲ್ಲ. ಒಟ್ಟು ಬಿರಿಯಾನಿ ತಿಂದೆ ಗನವಾದಂಗೆ. ಇನ್ನು ಹೊಟ್ಟೆ ತಿಂತೀಯ. ಬಾ ಅರಮನೆ ನೋಡ್ಕೊಂಬಂದು KRS ಡ್ಯಾಮ್ಗೆ ಹೋಗಿ ಅಲ್ಲಿ ಯಾತನ ತಿಂಬಾನ ಕುಕ್ಕೊಂಡು. ಅಲ್ಲಿ ಪಾರ್ಕು ಗೀರ್ಕೋ ಇದಾವೆ, ಅಲ್ಲಿ ಐತೆ ಪಾರ್ಕು ಚೆನ್ನಾಗೈತಿ. ಅಲ್ಲಿ ಕುಕ್ಕೊಂಡು ಯಾತನ ತಿಂಬಾನ. ಬಾ ಹೊಟ್ಟಸ್ತೈತಿ. ಉಂಬಕ್ಕಿಕ್ತಾರೇನಿಲ್ಲಿ? ಯಾತಾತ್ ಕೊಡ್ತಾರೆ ಇಲ್ಲಿ? ಹಂಗಾರೆ ಅದಕ್ಕೇನು ಇಲ್ಲಿ ಬಂದಿರೋದು ನೀವು ಎಲ್ಲಾರು ಇಲ್ಲಿ ಉಂಡ್ಕೊಂಡು ಹೋಗ್ಬೋದು ಅಂತಾನ. ಭಾಗ್ಯಮ್ಮ, ನನ್ನ ಕಡೆಗೆ ಬೀಸ್ತಿದ್ ಗಾಳಿ ಇವತ್ತು ಲಸ್ಮಕ್ಕನ ಕಡೆಗೆ ತಿರ್ಕೊಂಡ್ರಂಗೈತೆ. ಲಸ್ಮಕ್ಕು ಗಿಡದವಳೆ ಕಿವುಡ್ ಮುತ್ಕಿ. ಸುಮ್ನಿರೆ ಜಯಮ್ಮ, ಏನು ಅನ್ಬೇಡ. ಹೆಂಗೋ ನೀನ್ ತಪ್ಪಿಸ್ಕೊಂಡಿದ್ಯಾ. ಈಗ ಲಸ್ಮಕ್ಕು ತಗಲಾಕೊಂಡಾಳ ಕಿವುಡಜ್ಜಿ. ಆಮೇಲೆ ತಿರ್ಗಾ ನಿನಗೆ ಬಂದು ತಗಲಾಕೊಂಡಾಳು. ಏಳೆ ಲಸ್ಮಕ್ಕ ಯಾತದ್ ಸಿಗುತ್ತೆ ಇಲ್ಲಿ? ಚಿಕನ್ ಸಾರು, ಕೋಳಿ ಸಾರು, ಕುರಿ ಸಾರು ಎಲ್ಲ ಕೊಡ್ತಾರ? ಕೊಡ್ತಾರೆ. ಬಿರಿಯಾನಿ, ಕಬಾಬು, ಫಿಶ್ ಫ್ರೈ ಎಲ್ಲ ಕೊಡ್ತಾರೆ. ತಿನ್ಕೊಂಡ್ ಬರೀವಂತೆ. ಬಾ, ಇದನ್ನೇನು ಮಿಲ್ಟ್ರಿ ಹೋಟ್ಲ್ ಮಾಡ್ಕೊಂಡೆ? ತಿಂಬಕ್ಕೆಲ್ಲ ಕೊಡಕ್ಕೆ ಯಾತು ಕೊಡಲ್ಲ. ಸುಮ್ಮನೆ ನೋಡ್ಕೊಂಡ್ ಬರ್ಬೇಕು ಅಷ್ಟೇನೆ. ಕಿವೆ ಕೆಲಸ ಎಲ್ಲ ಮಾಡಲ್ಲ. ಸುಮ್ಮನೆ ಬಾ, ಅರಮನೆ ನೋಡ್ಕೊಂಡು KRS ಹೋಗಿ ಅಲ್ಲಿ ಯಾತನ ತಿಂಬಾನ. ಅಲ್ಲಿ ಚೆನ್ನಾಗೈತೆ ಪಾರ್ಕ್ ಎಲ್ಲ, ಕುಕ್ಕಮಕ್ಕೆಲ್ಲ. ಬಾ ಹೋಗನ್ ಸುಮ್ಮನೆ. ಕಿವುಡ್ ಮುತ್ತಿಗೆ ಸರಿಯಾಗಿ ಅರ್ಥ ಮಾಡಿಸಿ ಹೇಳು. ಇದು ಹೋಟ್ಲಲ್ಲ, ಅರಮನೆ ನೋಡಕ್ ಬಂದಿರೋದು ಅಷ್ಟೇನೆ. ಇಲ್ಲೇನು ಊಟ ಗೀಟ ಏನು ಕೊಡಲ್ಲ ಅಂತಾನ ಲಸ್ಮಕ್ಕ. ಹೇಳಿರಿ, ಅದು ಕೇಳಿಸ್ಬೇಕಲ್ಲ. ನಾನು ಅದನ್ನೇ ಹೇಳಿದ್ದು. ಇದೇನು ಹೋಟ್ಲಲ್ಲ, ನಿನಗೆ ತಿಂಬಕ್ಕೆ ಚಿಕನ್ ಮಟನ್ ಕೊಡಕ್ಕೆ. ಇದು ಅರಮನೆ ನೋಡ್ಕೊಂಡು ಹೋಗೋದು ಅಷ್ಟೇನೆ ಅಂತ ಹೇಳಿರೆ ಆ ಚಿಕನ್ ಮಟನ್ ಕೊಡ್ತಾರ ಅಂತ ಕೇಳ್ತಿತ್ತದು. ನಡೀರಿ ಸುಮ್ಮನೆ. ಅದು ಹೆಂಗಾದ್ರು ಮಾತಾಡ್ಕೊಂಬ್ಲೇಳು. ಅದಕ್ಕೆ ಹೊಟ್ಟಸ್ತೈತಂತ ಇವಾಗ. ಹೊಟ್ಟಸ್ತೈತಂತೆ. ಅಯ್ಯೋ ರಾಮ, ಈಗಿನ ಬರ್ಬೇಕಾದ್ರೆ ತಿನ್ಕೊಂಡ್ ಬಂದ್ವಿ ಅಲ್ಲಿ ಅಲ್ಲಿ ಹೊಟ್ಟಸಿತಂತ. ಅದೇನು ಹೊಟ್ಟೆನೋ ಕನ್ನಂಬಡಿ ಕಟ್ಟೇನು? ಈಗ ಅಲ್ಲಿಗೆ ಹೋಗ್ತಾ ಇದ್ವಲ್ಲೇ ಭಾಗ್ಯಮ್ಮ, ಕನ್ನಂಬಡಿ ಕಟ್ಟೆ ನೋಡಕ್ಕೆ. ನಡಿ ಅಲ್ಲೇ ಕುಕ್ಕೊಂಡು ತಿಂಬಾನ. ಅಕ್ಕಿ ಹುಡ್ಮಕ್ಕಿಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಬರ್ರೆ ಭಾಗ್ಯಮ್ಮ, ಜಯಮ್ಮ, ಲಸ್ಮಕ್ಕ, ಕಿವುಡಜ್ಜಿನ ಕರ್ಕೊಂಡು ಯಾಕೆ ಅಲ್ಲೇ ನಿಂತ್ಕೊಂಡು ಗುಸು ಮಾತಾಡ್ತೀರಾ? ಬರ್ರಿ ಜಲ್ದಿ ಹೋಗ ನೋಡ್ಕೊಂಡು. ನೀವಂತೂ ಆ ಕಿವುಡಜ್ಜಿನ ಹಂಗೆ ಆಟ ಆಡಿಸ್ತೀರಾ. ಅಯ್ಯೋ ಗುಂಡಜ್ಜಾಯಿ, ನಾವ್ಯಾಕೆ ಆಟ ಆಡ್ಸೋಣ? ಅದೇ ನಮ್ಮನ್ನ ಆಟ ಆಡ್ಸುತ್ತೆ. ಅದು ಇದು ಕೇಳ್ಕೊಂಡು. ಇದು ಅರಮನೆ ಎಂಬುದು ಗೊತ್ತಿಲ್ಲ ಅದು ಕಿವುಡ್ ಮುದುಕಿಗೆ. ಇದೇನು ಹೋಟ್ಲೇನು ಅಂತ ಕಾಣೈತೆ. ಇಲ್ಲಿ ಚಿಕನ್ ಮಟನ್ ಕೊಡ್ತಾರ ಅಂತ ಕೇಳ್ತೈತಿ. ಹೊಟ್ಟಸ್ತೈತಿ ಅಂತ ಆಲೇನೆ. ಈಗಿನ ತಿಂದು ಬಂದಳು ಗನ್ವಾಗಿ ಗಂಟ್ಲಿಗೆತ್ತಾನ. ಅಲ್ಲಿ ಹೊಟ್ಟಸ್ತೈತಿ ಅಂತೈತಲ್ಲ ಅದು. ಗುಂಡಜ್ಜಿ ನಡೀರಿ ಹೋಗೋಣ. ಅರಮನೆ ನೋಡ್ಕೊಂಡು ಅಲ್ಲಿ KRS ಡ್ಯಾಮ್ ಇಂತ ಎಲ್ಲ ಯಾತನ ತಿಂಬಕ್ಕಾಗುತ್ತೆ. ನನಗೂ ಯಾಕೆ ಹೊಟ್ಟಸ್ತಂಗಾಗೈತಿ. ಅಲ್ಲಿ ಯಾಕೆ ಚೆನ್ನಾಗಿರ್ಲಿಲ್ಲ ಊಟ. ನಾನು ಅರ್ಧಂಬರ್ಧ ತಿಂದಾದೆ ಸುಮ್ಮನಾದೆ. ಯಾಕೆ ಬಾನು, ಜಯಮ್ಮನ್ ಬ್ಯಾಗ್ ನೀನು ಕೇಳಿದ್ಯಾ? ಯಾಕನ ಆ ಜಯಮ್ಮನ್ಗೆ ಈ ಬ್ಯಾಗ್ ಹಿಡ್ಕೊಳ್ಳೋದಕ್ಕೆ ಭಾರ ಆಗುತ್ತಂತೆ ಗುಣದ್ದು ಹಠ. ಅದಕ್ಕೆ ನಮ್ದು ಕೈಯಲ್ಲಿ ಕೊಟ್ಟು ಅವರು ಹಲ್ಲಾಡಿಸ್ಕೊಂಡು ಬರ್ತಾ ಇದಾರೆ. ಜಯಿಂದ ಹಠ. ಇನ್ನೇನ್ ಮಾಡೋದು, ನಮ್ದಕ್ಕೆ ಹಿಡ್ಕೊಂಡಿದೀವಿ. ಬನ್ನಿ ಹೋಗೋಣ ಅರಮನೆ ಹೊರಗಡೆ. ನಮ್ಗಿನ ಮುಂದೆ ಹೊಟ್ಬಿಡ್ಲು ಲಸ್ಮಕ್ಕ. ಯಾಕನ? ಯಾಕೆ ಲಸ್ಮಕ್ಕ ಹಂಗ್ ಜೋರ್ ಓಡೋಗ್ತಾ ಇದ್ಯಾ? ನಮ್ಮಿಂದ ಬತ್ತಿದ್ದಾಳ, ಆಮೇಲೆ ಮುಂದೆ ಕೊಡೋಗ್ತಾ ಇದ್ಯಾ? ಅಕ್ಕಿಯೋಡ್ ಮುತ್ಕಿ ಜೊತೆಗೆ ಬಂದ್ರೆ ಅಷ್ಟೇನೆ ತಲೆ ಚಿಮ್ತಾಳೆ. ಬಾ ಸುಮ್ನೆ ಹೋಗೋಣ. ಕರ್ಕೊಂಬರ್ರಿ ಅದನ್ನ. ಆಮೇಲೆ ಎಲ್ಲ ತಪ್ಪಿಸ್ಕೊಂಡಾಳ ಆಮೇಲೆ ಮೈಸೂರಾಗೆ. ಆಮೇಲೆ ಅದನ್ನ ಹುಡ್ಕೊಂಡು ಕುಕ್ಕೋಬೇಕಾಗುತ್ತೆ ನಾವಿಲ್ಲಿ ನೋಡೋದ್ ಬಿಟ್ಟು. ಆ ಅಜ್ಜಿ ತಪ್ಪಿಸ್ಕೊಂತಾಳೆ. ಇನ್ನ ನಮ್ಮನೆ ಎಲ್ಲಾದ್ರೂ ಕರ್ಕೊಂಡೋಗಿ ಮಾರ್ ಬಂದ್ಬಿಡ್ತಾಳೆ. ನಡಿ ಗೊತ್ತಾ ಇದ್ದಾಳೆ ಹಿಂದಿ. ಅಬ್ಬಬ್ಬಬ್ಬ, ಏನಿಲ್ಲ ಸ್ಮಕ್ಕ, ಅರಮನೆ ನೋಡಕ್ಕೆ ಅಡ್ಸ್ಕೊಂಡ್ ಸಾಲ್ವಲ್ಲಿ ಹಂಗ್ ಕಟ್ಟಿದಾರಲ್ಲೇ ತಾಯಿ. ಆ ಕಾಲದಾಗೆ ಇಂಥ ದೊಡ್ಡ ಅರಮನೆ ಅದು ಹೆಂಗ್ ಕಟ್ಟಿದ್ದಾರೋ ಏನ್ ಕಚ್ಚಿಯೋ ಅಲ್ವೇನೆ? ಕಣ್ಗುಣಕಯ್ಯೋ ಇದನ್ನ ಕಟ್ಟಿ ಅಲ್ಲೇನೆ 50 ವರ್ಷ ಆತ ಗೊತ್ತಿಲ್ಲ. 100-150 ವರ್ಷ ಆಗಿರ್ಬೇಕೇನೋ. ನೋಡಿ ಇನ್ನ ಹೆಂಗ್ ಗಟ್ಮುಟ್ಟಾಗೈತಿ. ಎಲ್ಲೆಲ್ಲೂ ಒಂದಿಟ್ಟು ಬಿರುಕು ಸಮೇತ ಬಿಟ್ಟಿಲ್ಲ. ಅಷ್ಟ್ ಚೆನ್ನಾಗೈತಿ. ಈಗ JCP, ಕ್ರೇನು, ಅದು ಇದು ಆಳಮುಳ ಮಿಷಿನ್ಗಳು ಬಂದೇವೆ. ಅವಾಗ ಇಂಥ ಮಿಷಿನ್ಗಳು ಎಲ್ಲ ಇರ್ಲಿಲ್ಲ. ಅದ್ ಹೆಂಗ್ ಇಷ್ಟು ದೊಡ್ಡ ಅರಮನೆ ಕಟ್ಟಿರೋ ಏನೋ. ಮೆಚ್ಬೇಕಮ್ಮ ಆಗಿನ ಕಾಲದಾರನ. ಈಗಿನ ಕಾಲದಾರ ಒಂದ್ ಕಲ್ಲು ಎತ್ತಕ್ಕೆ ಆಗಲ್ಲ ಅಂತಾರೆ ಗಂಡಸರು. ಅವಾಗಿನ ಕಾಲದಾರ ನೋಡು ಹೆಂಗ್ ಕಟ್ಟಿದ್ದಾರೆ ಅರಮನೆಗಳನ್ನ. ಇದು ಹೋಟ್ಲೇನಿಲ್ಲ ಸ್ಮಕ್ಕ. ಇಲ್ಲಿ ತಿಂಬಕ್ ಕೊಡ್ತಾರೆ, ತಿಂಬಿ ಮೇಲೆ ಬಾ ಅಂತಂದೆ. ಇಲ್ಲಿ ನೋಡಿರಿ ಆತು ಇಲ್ವಲ್ಲೇ. ಅರಮನೆ ಇದ್ದಂಗೈತಿ ಇದು.
ತಿಮ್ಮಜ್ಜಿ ಇದು ಅರಮನೆ ಇದ್ದಂಗಲ್ಲ, ಅರಮನೆನೆ. ನಿನ್ ಕಣ್ಣಿಗೆ ಹೆಂಗ್ ಕಾಣುತ್ತೆ? ಒಳಗ್ ಬಂದ್ರುನು ಇನ್ನ ತಿಂಬದ ಸಿಂಚಲ್ಲ ನಿನಗೆ. ಅಲ್ಲಿ KRS ಡ್ಯಾಮ್ ಇಂತಾಗೆ ಚೆನ್ನಾಗೈತೆ, ಅಲ್ಲಿ ಕುಕ್ಕಂಡ್ ತಿಂಬನ ಸುಮ್ಮನೆ ನೋಡಕ್ ಕಲ್ತ್ಕ, ತಲೆ ತಿನ್ಬೇಡ. ನಾನು ಎಂದು ಮೈಸೂರಿಗೆ ಬಂದಿರ್ಲಿಲ್ಲ ಕಣೆ ಲಸ್ಮಕ್ಕ. ಹೆಂಗೋ ನೀವೆಲ್ಲ ವಾಳ್ತಿದ್ಕೆ ನಾನು ಬಂದು ನೋಡ್ಕೊಂಡು ಹೋಗ ಅಂತಾನ. ಅರಮನೆ ಏನಿದು? ನಾನೆಲ್ಲನ ಹೋಟ್ಲು ಅನ್ಕೊಂಡಿದ್ದೆ. ಬಿಡು, ಅಲ್ಲೆಲ್ಲನ ಹೋದಾಗ ಹೊರಕ್ ಹೋದಾಗ ತಿಮ್ಮಕ್ಕಾಗುತ್ತೆ. ಅರಮನೆ ಅಂತ ಸೆನಕೈ ತಲೆನೆ ಬಾನು. ಇಲ್ಲೇ ಮನಿಕೆ ಮನ ಮಂಗೈತಂಗೇನಿ. ಮಸ್ತ್ ಜನ ಬರ್ತಾರಲ್ಲ ದಿನ ನೋಡಕ್ಕಿದನ್ನ. ಹೌದು ಗುಣನಾಥ, ಇದು ಟೂರಿಂಗ್ ಪ್ಲೇಸ್ ಅಂತಾನೆ ಮಾಡಿದ್ದಾರೆ ಮೈಸೂರಲ್ಲಿ. ಮೈಸೂರಿಗೆ ಬಂದ್ರೆ ಅರಮನೆ ನೋಡ್ದೆ ಯಾರು ಹೋಗೋದೇ ಇಲ್ಲ. ಮೈಸೂರು ಅರಮನೆ, KRS, ಚಾಮುಂಡಿ ಬೆಟ್ಟ, ಹಂಗೆ ಶ್ರೀರಂಗಪಟ್ಟಣಕ್ಕೂ ಹೋಗ್ತಾರೆ. ಅಲ್ಲಿ ದೇವಸ್ಥಾನ ಚೆನ್ನಾಗಿದೆ. ಅದು ಅದೇನೋ 2ನೇ ಅತಿ ದೊಡ್ಡ ದೇವಸ್ಥಾನ ಅಂತ ಏನೋ ಹೇಳ್ತಾ ಇದ್ರು. ತುಂಬಾ ಚೆನ್ನಾಗಿದೆ ಅಂತೆ, ಅಲ್ಲಿ ಕಲ್ಲಲ್ಲಿ ಕಟ್ಟಿದಾರಂತೆ. ಕಣೆ ನಾನು ಕೇಳಿದ್ದೆ, ರಂಗನಾಥ ಸ್ವಾಮಿ ದೇವಸ್ಥಾನ ಐತಿ ಅಂತಾನ. ನಡೀರಿ ಹಂಗೆ ಅದನ್ನು ನೋಡ್ಕೊಂಡು ಹೋಗ್ಬೇಕು. ನಡೀರಿ ಹೋಗೋಣ. ಅಂಬಾರಿ ಐತಲ್ಲೇ, ಎಲ್ಲೇ ಬಾನು ಇರೋದು ಅಂಬಾರಿ? ಎಲ್ಲೋ ಇರ್ಬೇಕು. ಬರೀ ಗುಣನಾಥ, ನಮ್ದು ಕೂಡ ಎಂದು ಬಂದಿಲ್ಲ ಇಲ್ಲಿಗೆ. ಲಕ್ಷ್ಮಿ ಹಕ್ಕಾಗೆ ಬಂದಿರ್ಬೇಕು ಅನ್ಸುತ್ತೆ. ನೋಡಿದೀನಿ, ಇನ್ನ ಮುಂದೈತೆ. ನಡೀರಿ ಅಂಬಾರಿ ನೋಡ್ಕೊಂಡು ಹಂಗೆ ಹೋಗೋಣ. ಏನಿಲ್ಲ ಸ್ಮಕ, ಇದು ಸಿಂಹಾಸನ ಇದ್ದಂಗೈತೆ ಅಲ್ವಾ ಗುಣನಾಥ? ಹಿಂದೆ ಎಲ್ಲ ರಾಜರು ಎಲ್ಲ ದರ್ಬಾರ್ ಮಾಡ್ತಾ ಇದ್ರಲ್ಲ, ಅವಾಗ ಇದ್ರ ಮೇಲೆ ಕೂತಿರ್ತಿದ್ರು ಅನ್ಸುತ್ತೆ. ಅದಕ್ಕೆ ನೋಡೋಕೆ ಅಂತ ಹೇಳಿ ಇಟ್ಟಿದ್ದಾರೆ ಇಲ್ಲೇ. ಕಣೆ ಬನು, ಇದೇ ಸಿಂಹಾಸನ. ಹಿಂದೆಲ್ಲ ರಾಜರು ಇದ್ರ ಮೇಕೆ ಅಂತ ಕೂಕಂತಿದ್ದು ಸಿಂಹಾಸನದ ಮೇಕೆ. ಅಬ್ಬಬ್ಬಬ್ಬ, ಎಂತ ಸೆನಕೈತಿ ಇದು! ಸಿಂಹಾಸನ ಇದ್ದಂಗೈತಿ. ರಾಜರು ಕುಕ್ಕಂತಾರಲ್ಲ ಸಿಂಹಾಸನ, ಹಂಗೆ ಇಟ್ಕಣಿ ಭಾಗ್ಯಮ್ಮ ಅಲ್ವೇ? ಸಿಂಹಾಸನ ಏನಮ್ಮ ಇದು? ಅಯ್ಯೋ ತಿಮ್ಮಜ್ಜಿ, ಇದು ಸಿಂಹಾಸನನೇನೆ. ನಡಿ ಹೋಗೋಣ. ಅಲ್ಲಿ ಅಂಬಾರಿ ನೋಡ್ಕೊಂಡು ಹೋಗ್ಬಿಡೋಣ ಜಲ್ದು. ಬಾ ಇದೇ ಅಲ್ವೇನಿ ಅಂಬಾರಿ ಲಸ್ಮಕ್ಕ? ಇದೆಲ್ಲನ ಚಿನ್ನದ್ದೇ ಅಂತ ಅಲ್ವೇ? ಹಂಗಂತ ಹೇಳ್ತಾರಮ್ಮ, ಚಿನ್ನದ್ದೇ ಅಂತಾನೆ. ಇದು ಎಷ್ಟು 150 kgನೋ ಎಷ್ಟು ಐತಂತೆ. ಇದು ದಸರಾದಾಗೆ ಆನೆ ಮೇಲೆ ಕಿಕ್ಕಿ ಮೆರವಣಿಗೆ ಮಾಡ್ತಾರೆ ಇದನ್ನ. ಲಸ್ಮಕ್ಕ, ಯಾತೆ ಇದು? ಹಿಂಗ್ ನೋಡ್ತೀರಾ? ಯಾತದು ಹಂಗೈತಿ, ಬಂಗಾರದಿದ್ದಂಗೈತಿ ಅಲ್ಲಿ ಅದು. ಏ ತಿಮ್ಮಜ್ಜಿ, ಇದು ಅಂಬಾರಿ. ಆನೆ ಮೇಲೆ ಮೆರವಣಿಗೆ ಮಾಡಲ್ಲೇ ದಸರಾದಾಗೆ. ನೋಡ್ತೀಯಲ್ಲ ಟಿವಿ ಕುಕ್ಕಂಡು? ಇಲ್ಲಿ ಹತ್ರದಾಗ ನೋಡಿರೆ ಯಾತ ಅಂತ ಕೇಳ್ತೀಯ? ಟಿವಿ ಗನವಾದಾಗ ನೋಡ್ತೀಯ? ಅಂಬಾನಿ? ಅಯ್ಯ, ಅಂಬಾನಿ ಅಂದ್ರೆ ಅವನು ಯಾರು? ಮನುಷ್ಯ ಅಲ್ವಾನಿ? ಅದೇ ಅಷ್ಟೋ 1000 ಕೋಟಿ ಐತಂತೆ. ಅವನು ಎಲ್ಲಾರ್ಗಿಂತ ಶಾನೆ ದುಡ್ಡಿಗೆ ಕೇಳವನಂತೆ. ಅವನ್ ತಾನೆ ಅಂಬಾರಿ ಅಂದ್ರೆ ಅಂಬಾನಿ ಅಂತ ಇಟ್ಟಿದ್ರು ಕಿವಿಡ್ ಮುಚ್ಚಿ. ನಡೀರಿ ಲಸ್ಮಕ್ಕ, ಸುಮ್ನತ್ತ ಇದು ಹೇಳ್ತಲೇ ಇರುತ್ತೆ. ನಡೀರಿ. ಅಯ್ಯೋ, ಜೊತೆ ಕರ್ಕೊಂಡ್ ಬಂದಿದ್ವಲ್ಲ, ಏನೋ ಮಾತಾಡ್ದಂಗ್ ಹೋಗ್ತಾರಲ್ಲ ಅಂತೇಳಿ ಬೇಜಾರ್ ಮಾಡ್ಕೊಂಬತ್ತ ಅಂತಾನ ಕೇಳ್ತೀವಿ ಅಷ್ಟೇನೆ. ಅದೇನಾದ್ರೂ ತಿಳ್ಕೊಂಬಿಡ ಬಾ. ಸುಮ್ಮನೆ ಹೋಗೋಣ. ಅಯ್ಯೋ, ಈ ಲಸ್ಮಕ್ಕೂ ಏನು ಗೊತ್ತಾಗಲ್ಲ ಅಲ್ಲ. ಅದು ಒಳ್ಳೆ ಮೈಸೂರು ದಸರಾದಾಗ ಅಂಬಾರಿ ಬರ್ತಾರಲ್ಲ, ಹಂಗೈತಿ ಅಂಬಾರಿ ಇದ್ದಂಗೆ. ಇವಳು ಅಂಬಾನಿ ಅಂತ ಹೇಳ್ತಾಳೆ. ಏನೋ ದೊಡ್ಡದಾಗಿ ಮೈಸೂರಿಗೆ ಬಂದಿದ್ದೀನಿ, ನೋಡಿದೀನಿ ಎಲ್ಲ ಅಂತ ಹೇಳ್ತಾಳೆ. ಯಾತು ಗೊತ್ತಿಲ್ಲ ಇವಳಿಗೆ. ನಡಿ ಜಲ್ದಿ ಹೋಗೋಣ. ಈ KRS ಹೋಗಿ ಅಲ್ಲಿ KRS ಡ್ಯಾಮ್ ನೋಡ್ಕೊಂಡು ಅಲ್ಲಿ ಆತನ ತಿನ್ಕೊಂಡು ಆಮೇಲೆ ಹಂಗೆ ಝೂ ನೋಡ್ಕೊಂಡು ಶ್ರೀರಂಗಪಟ್ಟಣ ನೋಡ್ಕೊಂಡು ಹೋಗೋಣ ಜಲ್ದು. ಲಕ್ಷ್ಮಕ್ಕ, ಇವಾಗ ಎಲ್ಲಿಗೆ ಹೋಗೋದು? ಕನ್ನಂಬಾಡಿ ಕಟ್ಟಿಗೆ ಹೋಗನೆ ಕಣ್ಗುಣಕಯ್ಯೋ. KRS ನೋಡ್ಕೊಂಡು ಅಲ್ಲಿ ಆತನ ತಿನ್ಕೊಂಡು ಒಂದ್ ಚೆನ್ನಾಗಿ ಕೂಕೊಂಡಿದ್ದು ಹೋಗೋಣ. ಆಮೇಲೆ ಝೂಗ್ ಹೋಗೋಣೇನು? ಶೂ ಯಾರಿಗೆ? ನೀವ್ ಯಾರೇನ ಶೂ ಹಾಕ್ಯಂತೀರೇನಿ? ಅವ್ನು ನೋಡಕ್ಕೆ ಯಾಕೆ ಹೋಗ್ತೀರಾ? ಸುಮ್ಮನೆ ನಡೀರಿ ಹೋಗೋಣ ಸುಮ್ಮನೆ. ಅವನೇನು ನೋಡಂಗಿಲ್ಲ ಅಮ್ಮಂಗೆ ಶೂ ನೋಡ್ತಾಳ ಅಂತೇಳು. ಹಂಗೂ ಶೂ ನೋಡ್ಬೇಕು ಅನಿಸಿದ್ರೆ ನಮ್ಮ ಹುಡುಗ ಈ ಸ್ಕೂಲ್ಗೆ ಹೋಗುತ್ತಲ್ಲ, ಹಾಕ್ಯಂಡು ಹೋಗುತ್ತೆ. ಅವಾಗ ಹೋಗ್ಬೇಕಾರೆ ಅವಾಗ ನೋಡಿವಂತೆ ಬಾ. ಇವಾಗ ಏನ್ ನೋಡ್ತೀವಿ? ಇಲ್ಲಿ ನಾವು ಮೈಸೂರು ನೋಡಕ್ ಬಂದಿದ್ವಿ, ಶೂ ನೋಡಕ್ಕಲ್ಲ. ಗುಂಡಜ್ಜಿ, ಅದು ಶೂ ಅಲ್ಲ, ಝೂ ಅಂದ್ರೆ ಪ್ರಾಣಿ ಪಕ್ಷಿಗಳು ಅಲ್ಲಿ ಇರ್ತವೆ. ಅದನ್ನ ನೋಡಕ್ ಹೋಗೋಣ ಅಂತ ಹೇಳಿದ್ದು ಲಸ್ಮಕ್ಕ. ನೀನ್ ನೋಡಿ ಶೂ ಅಂತೀಯಲ್ಲ. ನಡಿ. ಶೂ ಏನ್ ನೋಡಿಲ್ವೇ ಲಸ್ಮಕ್ಕೇನು? ನಡಿ. ಅದೇನಿ ಭಾಗ್ಯಮ್ಮ, ನನ್ಗೇನ್ ಗೊತ್ತು? ಅವಳು ಶೂ ಅಂದ್ಲಲ್ಲ, ಅದಕ್ಕೆ ನನಗೆ ಶೂ ನೋಡಿಲ್ವೇನಪ್ಪ. ಇವು ಸಣ್ಣ ಹುಡುಗರು ಹಾಕೊಂಡು ಹೋಗ್ತಾವಲ್ಲ ಕಾರ್ಮೆಂಟಿಗೂ ಸ್ಕೂಲ್ಗೂ ಅಂತಾನ ನಾನ್ ತಿಳ್ಕೊಂಡೆ. ಅದೇನ್ ಪ್ರಾಣಿ ಪಕ್ಷಿ ಇರ್ತಾವ ಅಲ್ಲಿ? ಸರಿ ಬರ್ರಿ ನೋಡೋಣ. ಅಲ್ಲಿ ಎಂತೆಂತ ಪ್ರಾಣಿ ಇರ್ತವೆ? ಹುಲಿ, ಸಿಂಹ ಎಲ್ಲ ಇರ್ತಾವ? ಇರ್ತವೆ. ಹುಲಿ, ಸಿಂಹ, ಜಿರಾಫೆ, ಆನೆ, ಗೆಂಡಾಮೃಗ ಎಲ್ಲ ಇರ್ತವೆ. ನಡೀರಿ ಇವಾಗ KRS ಹೋಗೋಣ. ಸರಿ ಬಾ, ಹಂಗಾರೆ ನೋಡ್ಕೊಂಡು ಹೋಗೋಣ. ನಾನು ಎಂದೂ ಅಂತವೆಲ್ಲ ಹತ್ರದಿಂದ ನೋಡಿಲ್ಲ. ಟಿವಿಯಾಗ ನೋಡಿರೋದೇ ಅಷ್ಟೇನೆ. ಅಯ್ಯೋ, ಈ ಕಿವಿಡಜ್ಜಿದು ಗುಂಡಜ್ಜಿದು ಒಳ್ಳೆ ಕಾಮಿಡಿ ಕಣೆ ಭಾಗ್ಯಮ್ಮ. ಬಾರೆ ಜಯಮ್ಮ, ಹಿಂಗೆ ಕಾಮಿಡಿ ಇದ್ರೇನೆ ನಮಗೂ ಬೇಜಾರಾಗಲ್ಲ. ಖುಷಿಯಿಂದ ನಾನು ನೋಡ್ಕೊಂಡು ಹೋಗ್ಬೋದು. ಬಾ, ಅವಾಗ ಇಂಥ ಕಾಮಿಡಿ ಮಾಡ್ತಾ ಇರ್ಬೇಕು ಯಾರಾದ್ರೂ ಒಬ್ರು. ಅರ್ಧ ಗಂಟೆಯ ನಂತರ KRS ಡ್ಯಾಮ್ ಅಲ್ಲಿ ನಮ್ಮ ಗುಂಡಜ್ಜಿ ಟೀಮ್. ತುಂಬಾ ಚೆನ್ನಾಗಿದೆ ಲಕ್ಷ್ಮೀ ಅಕ್ಕ ಇದು ಪಾರ್ಕು.
ಕಣೆ ಬನು ತುಂಬಾ ಚೆನ್ನಾಗೈತಿ, ನಡೀರಿ ಅಲ್ಲಿ ಡ್ಯಾಮ್ ನೋಡ್ಕೊಂಡ್ ಬಂದು ಈ ಪಾರ್ಕ್ನ ಕುಕ್ಕೊಂಡು ಯಾತನ ತಿಂಬಾನ. ಎಲ್ಲಾರ್ಗು ಅಟ್ಟಸ್ತೈತಿ. ಬೇಕಮ್ಮ ಹಂಗೆ ನದಿ ಮೊದ್ಲೆಲ್ಲ ನಾ ಬೊತ್ತೋಗಿತ್ತವ್, ಅವಾಗೆಲ್ಲ ನೀರಿಗೆನೆ ಒಯ್ದಾಡಾರಲ್ಲ. ತಮಿಳ್ನಾಡಿಗೆಲ್ಲ ನೀರ್ ಬಿಡ್ತಾರೆ ಅಂತ ಹೇಳಿ ಎಲ್ಲಾನ ಸ್ಟ್ರೈಕ್ ಎಲ್ಲ ಮಾಡಿದ್ರಲ್ಲ ಅವಾಗ. ಟಿವಿಗೆ ತೋರ್ಸಾರಲ್ಲ. ಈಗ ಹೆಂಗೋ ಮಾಡಿ ಬಂದೈತಲ್ಲ, ಅದಕ್ಕೆ ತುಂಬೈತೆ ಅಷ್ಟೇನಿ. ಇಲ್ಲಿದೆ ನೋಡಕ್ ಆಗ್ತಿರ್ಲಿಲ್ಲ. ಚೆನ್ನಾಗೈತೆ ಹಂಗಾನ ಮಕ್ಕ. ಇವಾಗ ಇದು ನೋಡ್ಕೊಂಡು ಅಲ್ಲೆಲ್ಲ ಪಾರ್ಕ್ ಐತಿ, ಚೆನ್ನಾಗೈತಲ್ಲ. ಅಲ್ಲೆಲ್ಲ ಚೆನ್ನಾಗಿರೋ ಪಾರ್ಕ್ನಾಗ ಒಂದೆರಡ ಫೋಟೋ ಗಿಟ ತಕ್ಕಮ್ಮನ. ಇಲ್ಲೊಂದೆರಡು ತಕ್ಕೊಂಡು ಪಾರ್ಕ್ನಾಗು ಎಲ್ಲನ ತಕ್ಕೊಂಡು ಹೋಗೋಣ. ಆಮೇಲೆ ಯಾತನ ತಿಂದ್ರ ಹಂಗ. ಆತು ತೆಗಿತೀನಿ ಇರೇ ಫೋಟೋನ. ಓಕೆ ಸ್ನೇಹಿತರೆ, ಈ ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಗೆ ಈ ವಿಡಿಯೋ ಬಗ್ಗೆ ಏನ್ ಅನಿಸ್ತು? ನೀವು ಮೈಸೂರಿಗೆ ಬಂದಿರಾ? ಮೈಸೂರಲ್ಲಿ ನಿಮ್ಗೆ ಯಾವ ಪ್ಲೇಸ್ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಂಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.